ಅಲ್ಲ ಅವ್ರು ಮಾತಾಡ್ತಾರೆ, ಸುಮ್ಮನೆ ಡೋಂಟ್ ರಿಕ್ವೆಸ್ಟ್. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರೆ, ಸಚಿವ ಮಿತ್ರರಂತ ರಾಜಣ್ಣವರೇ, ವಾಸುರವರೇ, ಕಾರ್ಯಾಧ್ಯಕ್ಷರಾದಂಥ ಸಲೀಂ ಮತ್ತು ಚಂದ್ರಪ್ಪನವರೇ, ಶಾಸಕರಾದಂಥ ನಂಜೇಗೌಡರು, ಡಾಕ್ಟರ್ ರಂಗನಾಥ್ರವರು, ವಾಸುರವರು, ಮಾಜಿ ಸಚಿವರು, ವೆಂಕಟಣ್ಣಪ್ಪನವರು, ಶಫಿಯವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ನಾವೆಲ್ಲ ಮುದ್ದನ್ಮೇಗೌಡರನ್ನ ವಾಪಸ್ಸು ಕಾಂಗ್ರೆಸ್ ಇದು ತಮಿಳ ಇದು ಕೇರಳ ಇದ್ರು. ನಾವೆಲ್ಲ ಒಂದು ದೊಡ್ಡ ಸಮಾವೇಶಕ್ಕೆ ಹೋಗಿದ್ದು, ನಾನು, ವಿನಯ್ ಕುಮಾರ್, ಇನ್ನು ಬಹಳ ಜನ ಎಲ್ಲ, ಕೆಂಚೇಗೌಡರು, ನಾವೆಲ್ಲ ಹಾಗೆಲ್ಲ ಹೋಗಿದ್ದು. ಹೋದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಇಂಥ ಒಂದು ಕಾನ್ಫರೆನ್ಸ್ ಹಾಲು, ಟಾಲ್ಕುಟಾರ ಸ್ಟೇಡಿಯಮ್ಮು, ಅಲ್ಲಿ ಎಲ್ಲ ಒಂದು ದೊಡ್ಡ ಒಂದು ಸಭೆ, ಭಾರತ ಮಟ್ಟದ ಸಭೆ, ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು, ಯೂತ್ ಕಾಂಗ್ರೆಸ್, ಮೇನ್ ಕಾಂಗ್ರೆಸ್ ಅಲ್ಲ, ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು, ನಾವೆಲ್ಲ ಇಡೀ ರಾಜ್ಯದ ಉದ್ದಗಲೂ ಹೋಗಿದ್ರು. ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಆಗ ರಾಜೀವ್ ಗಾಂಧಿಯವರು. ಆಗ ಏನಾಯಿತು, ಒಂದು ಪದ್ಧತಿ ಏನಪ್ಪ ಅಂದರೆ, ಆ ಹೋದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಡೇನೋ ಆವತ್ತೇನೋ ಸಾಯಂಕಾಲ ಪ್ರತಿ ರಾಜ್ಯದ ಪ್ರತಿನಿಧಿಗಳನ್ನ ಪ್ರಧಾನಮಂತ್ರಿಗಳು, ಅವರು ACC ಅಧ್ಯಕ್ಷರು, ಅವರೆಲ್ಲರನ್ನೂ ಕೂಡ ಭೇಟಿ ಮಾಡಿ ಏನಾದ್ರು ಅಹವಾಲಿದ್ರೆ ಕೇಳಿಕೊಂಡು ಒಂದು ಫೋಟೋ ತೆಗೆಸೋಂಥ ಒಂದು ಸಂದರ್ಭ, ನನ್ನ ಹತ್ರ ಈಗ ಆ ಫೋಟೋ ಇದೆ, BT ಅವರು ಅವರೆಲ್ಲ ಇದ್ರು, ಅವರೆಲ್ಲ ಬಾಲಾಜಿ ಇವರೆಲ್ಲ ಇದ್ರು. ಇನ್ನು ಆ ಫೋಟೋಗಳು ನನ್ನ ಕಣ್ಣಿಗೆ ಕಾಣ್ತಾ ಇದೆ, ನನ್ನ ಮನೇಲಿ ಆ ಫೋಟೋ ಇದೆ. ಆಗ ನಾವೆಲ್ಲ ಸೇರಂಥ ಸಂದರ್ಭದಲ್ಲಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಈ ಸಮಾವೇಶ ಮಧ್ಯ 11 ಗಂಟೆ ರಾತ್ರಿ ಆಗೋಯ್ತು. ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡೋಕ್ಕೆ ರಾಜೀವ್ ಗಾಂಧಿ ಅವರು ಒಪ್ತಾ ಇಲ್ಲ, ಲೇಟ್ ಆಯಿತು. ನಾಳೆ ಬೆಳಗ್ಗೆ ಜನತಾ ದರ್ಶನ ಇದೆ, ಆ ಜನತಾ ದರ್ಶನ ಸ್ವಲ್ಪ ಟೈಮ್ನ ಫಿಕ್ಸ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಕೂಡ, ನಮ್ಮ ಚೀಫ್ ಮಿನಿಸ್ಟರ್ ಹೆಂಗೆ ಜನತಾ ದರ್ಶನ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೋ ಹಂಗೆ ತಿಂಗಳಿಗೊಂದ್ಸತಿ, 2 ತಿಂಗಳಿಗೊಂದ್ಸತಿ ಪ್ರೈಮ್ ಮಿನಿಸ್ಟರ್ ಕೂಡ ಪಬ್ಲಿಕ್ನ ಮೀಟ್ ಮಾಡೋಂಥ ಒಂದು ಪದ್ಧತಿ ನಂಬರ್ 1 ಸಫ್ದರ್ಜಂಗ್ ಲೇನಲ್ಲಿ ಆ ಒಂದು ಪದ್ಧತಿ ಇತ್ತು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ. ಅದಾದ ಮೇಲೆ ಇವರು ರಾಜೀವ್ ಗಾಂಧಿ ಅವರು ಆದಮೇಲೆ 7 ರೇಸ್ ಕೋರ್ಸ್ ರೋಡ್ಗೆ ಶಿಫ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಈ ದೇಶದಲ್ಲಿ ಒಂದು ದೊಡ್ಡ ಭದ್ರತೆ ವಿಚಾರದಲ್ಲಿ ರಾಜೀವ್ ಗಾಂಧಿ ಪ್ರಧಾನಿ ಆದಾಗ, ಇಂದಿರಾ ಗಾಂಧಿ ಅವರು ಸತ್ತಾಗ ಒಂದು ದೊಡ್ಡ ವ್ಯಾಪಕವಾದಂಥ ಒಂದು ಬಿಗಿ ಭದ್ರತೆ ಪ್ರಾರಂಭ ಆಗಿತ್ತು. ಸೊ ನಾವೆಲ್ಲ ಬೆಳಗ್ಗೆ ಹೋದೋ ಪ್ರೈಮ್ ಮಿನಿಸ್ಟರ್ ಮನೆಗೆ ಮೀಟಿಂಗ್ ಮಾಡಬೇಕು ಅಂತ. ನಮಗೆಲ್ಲ ಕ್ಯೂ ಅಲ್ಲಿ ಚೆಕ್ ಮಾಡಿ ಆಲ್ಫಾಬೆಟಿಕ್ ಆರ್ಡ್ರು, ಅಸ್ಸಾಮು, ಆಂಧ್ರ ಹಿಂಗೆಲ್ಲ ಒಂದು ಕಡೆಯಿಂದ ಮಾಡಿ, ನಮ್ದು 8ನೇದು 9, ನಮ್ಮದು ಕೇರಳ ಅಕ್ಕಪಕ್ಕ ಇದೆಲ್ಲ ಕೂಡ ಒಟ್ಟಿಗೆ ಹೋದೋ. ಕಾಶ್ಮೀರವರು ನಾವೆಲ್ಲ 3 ಜನನೂ ಒಟ್ಟಿಗಿದ್ದು ಎಲ್ಲ ಕ್ಯೂಲ್ ಹೋಗಿ ನಿಂತಿದ್ದು. ಕ್ಯೂಲೆಲ್ಲ ನಿಂತ್ಕೊಂಡು ಒಬ್ಬರು ಆದಮೇಲೆ ಫೋಟೋಗಳು, ಅರ್ಜಿಗಳು ಕೊಡೋದು, ಮತ್ತೊಂದು ಕೊಡೋದು, ಪ್ರೈಮ್ ಮಿನಿಸ್ಟರ್ ಜೊತೆ ಫೋಟೋ ಇಡ್ಸ್ಕೊಳ್ಳೋದು, ಇದೆಲ್ಲ ಒಂದು 50 ಜನ 60 ಜನ 70 ಜನ ಡೆಲಿಗೇಷನ್ ಇದ್ದು. ನಾವೆಲ್ಲ ಡೆಲಿಗೇಷನ್ ಇದ್ದಂಥ ಸಂದರ್ಭದಲ್ಲಿ ಕೊನೆಗೆ ನಾವು ಎಂಟ್ರ್ ಆಗ್ತಿದ್ದಂಗೆ ಇನ್ನೇನು ನಮ್ಮದು ಕರ್ನಾಟಕದ ಇದು ಬಂತು, ಇನ್ನೇನು ನಾವು ಹೋಗ್ಬೇಕು. ಒಂದು 11 ಗಂಟೆ ಆಗಿತ್ತು, ಬೆಳಗ್ಗೆ 9-9:30 ಶುರು ಆಗಿತ್ತು. 11 ಗಂಟೆ ಹತ್ತಿರ ಇದ್ದಕ್ಕಿದ್ದಂಗೆ ನಮ್ಮ ಇದು ಸ್ಟಾಪ್ ಆಗೋಯ್ತು, ನಮ್ಮ ಕ್ಯೂ ನಿಂತೋಯ್ತು. ಆಮೇಲೆ ಬಾಕ್ಲಲ್ಲಿ ಒಬ್ಬರು ಹಿರಿಯರೊಬ್ಬರು, ಭಾಳ ಮುತ್ಸದಿ ಒಬ್ಬರು ನಾಯಕರು, ಅವರು ಕಾರ್ನಲ್ಲಿ ಬಂದು ಹಿಡಿತಾ ಇದ್ರು. ಅವ್ರು ನೋಡ್ಬಿಟ್ಟು ಕೆಲವು ಸೆಕ್ಯೂರಿಟಿಯವರೆಲ್ಲ ಓಡೋದ್ರು ಅವ್ರ ಹತ್ರಕ್ಕೆ. ಆಮೇಲೆ ರಾಜೀವ್ ಗಾಂಧಿಯವರು ಅಲ್ಲಿ ಫೋಟೋ ತಗೋತಾ ಇದ್ರು, ಕೇರಳ ಅವ್ರದ್ದೇನೋ ಫೋಟೋ ತಗೋಯ್ತು. ಆಮೇಲೆ ನಮ್ದು ಕರ್ನಾಟಕ ಆಯಿತು. ಅವ್ರಿಗೆ ಬಂದು ಕಿವಿಲಿ ಹೇಳಿದ್ರು, ಇಂಥವ್ರು ಯಾರೋ ಬಂದಿದ್ದಾರೆ ಅಂತ. ಅವರು ತಕ್ಷಣ ನಮ್ಮನ್ನು ನಿಲ್ಲಿಸ್ಬಿಟ್ಟು ನಾವೆಲ್ಲ ಹೋಗಿ, ನಾವು ಅಷ್ಟೊತ್ತಿಗೆ ಹೋಗಿ ಅವ್ರು ಕೇರಳ ಆದ ತಕ್ಷಣ ನಾವೆಲ್ಲ ಹೋಗಿ ಸ್ಟೇಜ್ ಕೂತ್ಕೊಂಡು ನಮ್ಮ ಫೋಟೋಗೆ ಹಿಡ್ಕೊಂಡು ಕೂತಿದ್ದೋ.
ಆಮೇಲೆ ಅವರು ಒಳಗಡೆಗೆ ಹೋಗ್ಬಿಟ್ರು ರಾಜೀವ್ ಗಾಂಧಿ ಅವರು. ಹೋದ ತಕ್ಷಣ ಕೊನೆಗೆ ಒಂದು 15 ನಿಮಿಷ ಆದಮೇಲೆ ಅವರು ವಾಪಸ್ ಬಂದರು. ಒಬ್ಬರು ಹಿರಿಯರನ್ನ ಕರ್ಕೊಂಡು ಹೋದ್ರು. ಅವರು ಹಿರಿಯರನ್ನ ಕರ್ಕೊಂಡು ಹೋದಾಗ ಕೊನೆಗೆ ವಾಪಸ್ ಬಂದ ತಕ್ಷಣ ನಾವು ಕೇಳ್ದವ್ರನ್ನ, ರಾಜೀವ್ ಗಾಂಧಿ ಅವರು ಏನಿದು, ಯಾಕೆ ಬಂದ್ರಿ, ಯಾರು ಬಂದಿದ್ದವರು, ಏನು ಅಂತ. ಇಲ್ಲ, ಅವರು ನಮ್ಮ ತಾಯಿ ಜೊತೆ, ನಮ್ಮ ತಂದೆ ಜೊತೆ, ನಮ್ಮ ತಾತನ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಅವರು ಬಾಬು ಜಗಜೀವನ್ ರಾಮ್ರವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ನಮ್ಮದೇ ಇದು ಉಪ ಪ್ರಧಾನಮಂತ್ರಿ ಆಗಿದ್ದವರು. ನಮ್ಮದೇ ಅವ್ರದ್ದೇ ಆದಂಥ ರಾಜಕೀಯ ಭಿನ್ನಾಭಿಪ್ರಾಯದಿಂದ ನಮ್ಮಿಂದ ದೂರ ಹೊರಟೋಗಿ ಜಗಜೀವನ್ ಕಾಂಗ್ರೆಸ್ ಅಂತ ಅವರು ಕಟ್ಕೊಂಡಿದ್ರು. ಈಗ ನನ್ನ ಪಿ ಎಗಳಿಗೆಲ್ಲ ಭಾಳ ಟ್ರೈ ಮಾಡಿದ್ರಂತೆ ನನ್ನ ಅಪಾಯಿಂಟ್ಮೆಂಟ್ಗೆ. ನನ್ನ ಪಿ ಎಗಳು ಯಾರೂ ತಿಳಿಸ್ಲಿಲ್ಲ, ನನಗೆ ತಿಳಿಸ್ಲಿಲ್ಲ, ಇವರು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಅಂತ ತಿಳಿಸ್ಲಿಲ್ಲ. ಇಲ್ಲ, ಅವರು ಯಾರು ವಯಸ್ಸಾಯಿತು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವತ್ತು ಜನತಾ ದರ್ಶನ ಇತ್ತು ಅಂತೇಳಿ ಬಂದಿದ್ದಾರೆ. ಅವತ್ತು ನೀವು ನೋಡಿದ್ರೆ ನೀವೆಲ್ಲ ಯುವಕರಿದ್ದೀರಿ. ಕೊನೆಗೆ ಏನು ಅಂತ ಸಮಸ್ಯೆ, ಏನು ವಿಚಾರ ಅಂತ ಕೇಳ್ದ. ಇಲ್ಲ, ಅವ್ರು ಹೇಳಿದ್ರು ಏನೋ ಒಂದು ಡಿಫ್ರೆನ್ಸ್ ಬಂದ್ಬಿಡ್ತು, ನಮಗೂ ನಿಮ್ಮ ತಾಯಿಗೂ ಡಿಫ್ರೆನ್ಸ್ ಬಂದ್ಬಿಡ್ತು, ಎಮರ್ಜೆನ್ಸಿ ಕಾಲದಲ್ಲಿ ನಾನು ಬೇರೆ ಹೋಗ್ಬಿಟ್ಟೆ, ಆದರೆ ನಾನು ಈ ಥರ ಒಂದು ಬೇರೆ ಪಾರ್ಟಿ ಕಟ್ತೆ, ಇವತ್ತು ಮತ್ತೆ ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ನಾನು ಇಲ್ಲಿ ಏನು ನನಗೇನು ಇನ್ನು ಶಕ್ತಿ ಇಲ್ಲ, ನಾನು ಹೋರಾಟ ಮಾಡಲಿಕ್ಕೆ ತಯಾರಿಲ್ಲ, ನಾನೊಬ್ಬ ಕಾಂಗ್ರೆಸ್ ಅವನು, ಕೊನೆಗೆ ನಾನು ಸಾಯಕ್ಕಿನ ಮುಂಚಿತವಾಗಿ ನಾನು ಯಾವ ಅಧಿಕಾರಕ್ಕೆ ಬರಲಿಲ್ಲ, ನಾನು ಸಾಯಕ್ಕಿನ ಮುಂಚಿತವಾಗಿ ಒಬ್ಬ ಕಾಂಗ್ರೆಸ್ಗೆ ನಾನು ಸಾಯಬೇಕು, ಅದಕ್ಕೆ ನಾನು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ಅಂತೇಳಿ ಬಾಬು ಜಗಜೀವನ್ ರಾಮ್ರವರು ರಾಜೀವ್ ಗಾಂಧಿ ಅವರಿಗೆ ಹೇಳ್ತಾರೆ. ಅದನ್ನು ಬಂದು ನಮಗೆ ನೆನಪು ಮಾಡಿಕೊಟ್ರು. ಇವತ್ತು ನಾನು ಈ ಕಾಂಗ್ರೆಸ್ ಧ್ವಜ ಹಾಕ್ಕೊಂಡಿದ್ದೀನಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಧ್ವಜ, ಈ ರಾಷ್ಟ್ರಕ್ಕೆ ಸಂವಿಧಾನ ತಂದುಕೊಟ್ಟ ಈ ಧ್ವಜವನ್ನು ಮುದ್ದನ್ಮೇಗೌಡರು ಹಾಕೊಳಕ್ಕಾಗಲ್ಲ, BJPಲಿ ಜನತಾದಳದವರು ಹಾಕೊಳಕ್ಕಾಗಲ್ಲ, ನೀವು ಮಾತ್ರ ಹಾಕೊಳ್ಳಿಕ್ಕೆ ಸಾಧ್ಯ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಂಗೆ ನನ್ನ ಹತ್ರ ಮುದ್ದನ್ಮೇಗೌಡರು, ರಾಜಣ್ಣವರು, ವಾಸು, ಅನೇಕ ಸ್ನೇಹಿತರುಗಳೆಲ್ಲ ಬಂದು ಮಾತಾಡಿದ್ರು. ಅಧ್ಯಕ್ಷರು ಚರ್ಚೆ ಮಾಡಿದ್ದೇವೆ. ನಮಗೇನಿಲ್ಲ, ನಮಗೆ ಪಕ್ಷ ಮುಖ್ಯ, ವ್ಯಕ್ತಿಗಿನ್ನ ನಮಗೆ ಪಕ್ಷ ಮುಖ್ಯ. ನಮಗೇನೇ ನೋವಾಗಿರಲಿ, ಏನೇ ಮಾತಾಡಿರಲಿ, ಅವೆಲ್ಲ ಗೌನ. ಈ ಪಕ್ಷಕ್ಕೆ, ಈ ಪಕ್ಷದ ನಾಯಕತ್ವಕ್ಕೆ, ಈ ಸಂವಿಧಾನಕ್ಕೆ ನಾವು ಯಾರು, ಈ ಪಕ್ಷಕ್ಕೆ ಎಂತೆಂಥ ಗಾಂಧಿ ಕುಟುಂಬ ಈ ದೇಶಕ್ಕೆ ಮಾಡಿದಂಥ ತ್ಯಾಗ, ಮಹಾತ್ಮ ಗಾಂಧೀಜಿಯವರಿಂದ ತೆಗೆದುಕೊಂಡ್ರೆ ನಾವು ಮಾಡಿದಂಥ ಕಾಂಗ್ರೆಸ್ಸಿಗರು ಮಾಡಿದಂಥ ತ್ಯಾಗ, ನೆಹರೂರವರು ತನ್ನ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಬರ್ಕೊಟ್ಬಿಟ್ರು, ಅವ್ರ ತಂದೆ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಬರ್ಕೊಟ್ರು. ಇವತ್ತು ಏನಿದೆ ಗಾಂಧಿ ಕುಟುಂಬದ ಆಸ್ತಿ? ಇರಕ್ಕೆ ಮನೆ ಇಲ್ಲ. ಇವತ್ತು ಪ್ರಿಯಾಂಕಾ ಗಾಂಧಿಗೆ ಒಂದು ಮನೆ ಇಲ್ಲ, ಸೋನಿಯಾ ಗಾಂಧಿಗೆ ಒಂದು ಮನೆ ಇಲ್ಲ. ಆ ಪರಿಸ್ಥಿತಿ ಈ ದೇಶದಲ್ಲಿ ಇವತ್ತು ಬಂದಿದೆ. ಕಾಂಗ್ರೆಸ್ನ ಆಸ್ತಿ ನೀವೆಲ್ಲ ಸಣ್ಣ ಪಣ್ಣ ಮೆಂಬರ್ಗೆ ದುಡ್ಡು ಕೊಟ್ಟಿದ್ರಲ್ಲ, 10 ರೂಪಾಯಿ, ಅದನ್ನು ಕೂಡ ಇವತ್ತು ಫ್ರೀಸ್ ಮಾಡಿ ಇವತ್ತು ಇಟ್ಕೊಂಡಿದ್ದಾರೆ. ಆದರೂ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಾಗ ಇವತ್ತು ನಾವು 5 ಗ್ಯಾರಂಟಿ ತಂದಿದ್ದೀವಲ್ಲ, ಒಂದು ಜಾತಿಗೆ ತಂದಿದ್ದೀವ, ಒಂದು ಪಾರ್ಟಿಗೆ ತಂದಿದ್ದೀವ, ಎಲ್ಲ ವರ್ಗದವರು, ಹೆಣ್ಮಕ್ಳು ಬಸ್ಸಲ್ಲಿ ಹೋಗೋರು, 2,000 ರೂಪಾಯಿ ತಗೊಳ್ಳೋರು, ಮನೇಲಿ ಕರೆಂಟ್ ಉರಿಸ್ತಾ ಇರೋರು, ಅಕ್ಕಿ ಊಟ ಮಾಡ್ತಾ ಇರೋರು, ಯುವಕರು, ಯಾವ್ದಾದ್ರು ಜಾತಿ ಮೇಲೆ ನಾವೇನು ತೀರ್ಮಾನ ಮಾಡಿದೀವ? ಇದೇ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ. ಆ ಬದ್ಧತೆಯನ್ನ ಇವತ್ತು ನಿಮಗೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಿದ್ದೇವೆ. ಚುನಾವಣೆ ಹೋಗಿನ ಮುಂಚಿತವಾಗೆ ಇವತ್ತು ಮುದ್ದನ್ಮೇಗೌಡರಿಗೆ ಯಾವ ಷರತ್ತು ನಾವು ಹಾಕಿಲ್ಲ, ಅವರು ಯಾವ ಷರತ್ತು ನಮ್ಮ ಹತ್ರ ಹಾಕಿಲ್ಲ. ಯಾರು ನಾವು ಟಿಕೆಟ್ ಕೊಡ್ತೀವಿ ಅವ್ರು ನಾವು ಕೆಲಸ ಮಾಡಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತು. ಅನ್ಕಂಡೀಷನಲ್ ಆಗಿ ನನ್ನ ಹತ್ರ ಅವ್ರ ಹತ್ರ ಅರ್ಜಿ ತೆಗೆದುಕೊಂಡಿದ್ದೇನೆ, ಅದಕ್ಕೆ ಒಪ್ಪಿದ್ದಾರೆ. ಜಿಲ್ಲೆ ಎಲ್ಲ ನಾಯಕರುಗಳು ಕೂಡ ಒಪ್ಪಿದ್ದಾರೆ, ಅದಕ್ಕೆ ಮಾಡಬೇಕು. ಈಗ ಮೊನ್ನೆ ಮೊದಲನೇ ಬಾರಿಗೆ 45 ವರ್ಷಕ್ಕಿಂತ ಮುಂಚಿತವರೆಗೆ ಯಾರು ನಮ್ಮ ಪಾರ್ಟಿಯವ್ರು ಗೆದ್ದಿರಲಿಲ್ಲ. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ವಿದ್ಯಾವಂತರು, ಬುದ್ಧಿವಂತರು ಇಬ್ಬರೂ ಸೇರಿ, ಜನತಾದಳದವರು, BJPಯವರು ಇಬ್ಬರೂ ಸೇರಿ ನಾವು ಒಂದು ಕ್ಯಾಂಡಿಡೇಟ್ ಅಂತೇಳಿ ಒಂದು ಕ್ಯಾಂಡಿಡೇಟ್ ಆಗಿ ಏನೆಲ್ಲ ಮಾಡಿದ್ರು, ಮೀಟಿಂಗ್ ನಡೆದ್ರು. ನಮ್ಮ ಕ್ಯಾಂಡಿಡೇಟು ಏನು ಟೀಚರ್ಸು 1600 ಓಟು ಮಿಸ್ಟೇಕ್ ಬೇಡ ಹಾಕಿದ್ದಾರೆ ಟೀಚರ್ಸು ಅಂದರು. ನಾವು 1,500ಕ್ಕೂ ಹೆಚ್ಚು ಅಂತರದಿಂದ ಹಾಕಿದ್ದ 18,000 19,000 ಟೀಚರ್ಸು. ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಪುಟ್ಟಣ್ಣವರು ಇವತ್ತು ಗೆದ್ದಿ, ಅದಕ್ಕೆ BJP ದಳದ ನಾಯಕರು, BJP ನಾಯಕರು ಈ ಚುನಾವಣೆ ಮುಂದಕ್ಕೆ ದಿಕ್ಸೂಚಿ ಅಂತ ಹೇಳಿದ್ರು. ನಾನು ಯಾರು ಅಂತ ಅವ್ರ ಹೆಸರುಗಳನ್ನ ನಾನು ಹೇಳಕ್ ಹೋಗುದಿಲ್ಲ. ಆ ದಿಕ್ಸೂಚಿ ಮಾತನ್ನ ಬಹುಶಃ ಒಪ್ತಾರೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ.
ಸೊ ಹಂಗೆ ಇವತ್ತು ತಮಗೆ ನಾನು ಏನು ಈ ಅವಕಾಶ ಸಿಕ್ಕಿದೆ, ಯಾರನ್ನಾರು ಕ್ಯಾಂಡಿಡೇಟ್ ಮಾಡಿಕೊಡ್ಲಿ. ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ಇನ್ನು 5 ವರ್ಷ ಅಲ್ಲ, ನೆಕ್ಸ್ಟ್ 5 ವರ್ಷಕ್ಕೂ ನಿಮ್ಮದೇ ಸರ್ಕಾರ ಇದೆ ಅಂತ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಗೆ ಗೊತ್ತಿದೆ ರಾಜಕಾರಣ ಹೆಂಗೆ ಮಾಡಬೇಕು ಅಂತ, ನಾವು ಮಾಡ್ತೀವಿ. ನೀವು ಆತ್ಮಧೈರ್ಯ ಇರಿ. ಈಗ ಪರಮೇಶ್ವರ್ ಹೇಳ್ದಂಗೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದೊಂದು ನಾವು ಕೊಟ್ಟಿರೋಂಥ ಶಕ್ತಿ ಇದೆಯಲ್ಲ, ನಿಮಗೆ ಮತದಾರನ ಕೊಟ್ಟಂಥ ಶಕ್ತಿ, ಪ್ರತಿ ತಿಂಗಳಿಗೂ 5,000 ರೂಪಾಯಿಗೂ ಹೆಚ್ಚು ಹಣ ಒಂದು ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ತಲುಪ್ತಾ ಇದೆ. BJP ಅಧಿಕಾರ ಇತ್ತಲ್ಲ, ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರ? ದಿನ ಬಡವರ ಬದುಕಿನ ಬಗ್ಗೆ ಮಾಡಿದ್ರ? ಭಾವನೆ ಬಗ್ಗೆ ಮಾಡ್ತಾ ಇದ್ದಾರೆ, ಭಾವನೆ ವಿಚಾರಕ್ಕೆ ಹೋಗ್ತಾ ಇದ್ದಾರೆ. ನಾವು ಬದುಕಿನ ವಿಚಾರಕ್ಕೆ ನಾವು ಹೋಗ್ತಾ ಇದ್ವಿ. ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾರಗಳನ್ನು ಅರ್ಥಕೊಂಡು ಇವತ್ತು ನಾವು ನಿಮಗೆ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಸೊ ಅದಕ್ಕೆ ನೀವು ಬೂತ್ ಪ್ರತಿಯೊಬ್ಬರು ಕೂಡ ಜನರನ್ನ ಸಂಪಾದನೆ ಮಾಡಬೇಕು, ಮತದಾರನ ಸಂಪಾದನೆ ಮಾಡಬೇಕು, ಜನತಾ ದಳದವ್ರಿಗೆ ಹೇಳ್ಬೇಕು, BJP ಅವ್ರಿಗೆ ಹೇಳ್ಬೇಕು. ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ? ಟೈಮ್ ಉಳಿತದ? ಈಗ ಮುದ್ದನ್ಮೇಗೌಡರು ಹೇಳಿದ್ರು ರಾಜಕಾರಣ ನಂಗೆ ಜಾಸ್ತಿ ದಿನ ಇಲ್ಲ ಇಲ್ಲಿ ಅಂತ. ಹಂಗೆ ವಾಯ್ಸು ಯಾರಿಗಾರು ಬರ್ತದ? ವಾಯ್ಸ್ ಬರೋದಿಲ್ಲ. 4 ವರ್ಷನೂ ಇರ್ತೀವಿ, ತಿರ್ಗಾ ಅದಾದ್ಮೇಲೆ ಇನ್ನು 5 ವರ್ಷನೂ ನಾವು ಇರ್ತೀವಿ. ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ನಾನು ಪಾಪ ನಮ್ಮ ಶಫಿ ಸಾಹೇಬರು ಬಂದು ಹೇಳಿದ್ರು ನನಗೆ, ಅವರು ಒಂದು ದೊಡ್ಡ ತಪ್ಪು ಮಾಡಿದ್ರು. ಆಯ್ತು, ನಾವೆಲ್ಲ ಮರ್ತು ಬಿಡೋಣ. ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಬಲಿಷ್ಠವಾದಂಥ ಪಕ್ಷ. ಈಗ ಮುಖ್ಯಮಂತ್ರಿಗಳಿಗೆ ಬಜೆಟ್ ಏನು ಬೇಕಾದಷ್ಟು ಟೀಕೆ ಮಾಡ್ತಿದ್ರು BJP ಅವರು. ಏನು ಟೀಕೆ, ಗಂಡ ಹೆಂಡ್ತಿಗೆ ತಂದಿಕ್ಬಿಟ್ರಿ, ಸೊಸೆ ಮಗಳು ಸೊಸೆಗೆ ಯಾರಿಗೆ ಅತ್ತೆಗೆ ತಂದಿಕ್ಬಿಟ್ರಿ ಎಲ್ಲ ಹೇಳ್ತಾ ಇದ್ರು. ಈಗೆಲ್ಲ ಬಿಡ್ಬಿಡ್ರಿ. ಈಗ ತಿರ್ಗಾ ಯಾವ್ದಾದ ನ್ಯಾಯಕ್ಕೆ ಹೋಗ್ತಾ ಇದ್ದಾರೆ. ಇರಲಿ, ಅವ್ರು ಎಷ್ಟು ನ್ಯಾಯ ಹೋಗಲಿ, ಏನು ಬೇಕಾದ್ರೂ ಮಾಡಲಿ. ನೀವು ದಯವಿಟ್ಟು ಚುನಾವಣೆ ಗಮನದಲ್ಲಿ ಇಟ್ಕೊಳ್ಳಿ. ನೀವೇ ಪ್ರತಿಯೊಂದು ಬೂತ್ಗೆ, ಯಾರ್ಯಾರು ಬೂತ್ಗೆ ನಮಗೆ ಲೀಡರ್ಗಳಂತ ಅಂದರೆ ಅವ್ರವ್ರ ಬೂತಲ್ಲಿ ಯಾರು ನಮಗೆ ಮೆಜಾರಿಟಿ ಕೊಡ್ತಾರೆ ಅವರೇ ನಮ್ಗೆ ಲೀಡರ್ಗಳು. ಸುಮ್ಮನೆ ನಮ್ಮಿಂದ ತಿರ್ಗೋರಲ್ಲ ನಮ್ಗೆ ಲೀಡರ್ಗಳು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಕೂಡ ನೀವೆಲ್ಲ ಗೆಲ್ಸಿದ್ದೀರಿ. ಒಂದು 2-3 ಸೀಟ್ ಹೋಯ್ತು. ಈಗ ವಾಪಸ್ಸು ಗೌರಿಶಂಕರ್ನು ನಾವು ಕರ್ಕೊಂಡಿದ್ದೇವೆ, ಅಲ್ಲೂ ಕೂಡ ನಮಗೆ ಭಾಳ ಕಡಿಮೆ ಇತ್ತು. ಈ ಗೌರಿಶಂಕರ್ ಕೂಡ ಬಂದಿದ್ದಾರೆ, ಮಂಜು ಬಂದಿದ್ದಾರೆ, ದಾಸರಳ್ಳಿ ಮಂಜು ಕೂಡ ಬಂದಿದ್ದಾರೆ. ಇನ್ನು ಭಾಳ ಜನ ಇದ್ದಾರೆ ನಿಮ್ಮ ತುಮಕೂರು ಜಿಲ್ಲೆಯಲ್ಲೂ. ನಮ್ಮ ಹತ್ರ ಮಾತುಕತೆ ಕೂಡ ಕೆಲವೆಲ್ಲ ಮಾಡ್ತಾ ಇರ್ತಾರೆ. ಸೊ ಒಟ್ಟಾರೆ ಸೇರಿ ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಯಾರೇ ಮಾಡಿರಲಿ ಲೋಕಸಭೆಗೆ ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ಎಲ್ಲ ಸೇರಿ ಅವರ ಮುಖಂಡತ್ವದಲ್ಲಿ ಹಿಂದೆ ಕಾರಣಾಂತರದಿಂದ ನಾವು ಸೋತಿರ್ಬೋದು, ಆದರೆ ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ ಅಭ್ಯರ್ಥಿ ತುಮಕೂರಲ್ಲಿ ಗೆದ್ದಂಥ ಇತಿಹಾಸ ಇದೆ. ಬಸವರಾಜ್ ಗೆದ್ದಿರ್ಬೋದು, ಮುದ್ದನ್ಮೇಗೌಡರು ಗೆದ್ದಿರ್ಬೋದು, ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಗೆದ್ದಂಥ ಇತಿಹಾಸ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ಎಲೆಕ್ಷನ್ ಮಾಡಬೇಕು. ಭಾಳ ಸಂತೋಷದಿಂದ ಇವತ್ತು ಮುದ್ದನ್ಮೇಗೌಡರು ಮತ್ತು ಅವರೆಲ್ಲ ಸ್ನೇಹಿತರುಗಳನ್ನ ಭಾಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷನಾಗಿ ನಾನು ಸೇರ್ಪಡೆಯನ್ನು ನಾನು ಮಾಡಿಕೊಂಡಿದ್ದೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ತಮಗೆ ಮುಖ್ಯಮಂತ್ರಿಗಳು